ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯ ಅಂಶಗಳು. ಹಾಸನದಲ್ಲಿ ಹೆಚ್ಚಾದ ಡೆಂಗ್ಯೂ ಪ್ರಕರಣ. ಎಚ್ಚೆತ್ತುಕೊಂಡ ನಗರಸಭೆ, ನಗರದಲ್ಲಿ ಕಾರ್ಯಾಚರಣೆ, ರಸ್ತೆ ಬದಿ ಅಂಗಡಿಗಳ ತೆರವು. ಹಾಸನದಲ್ಲಿ 3 ಲಕ್ಷ ಮೌಲ್ಯವುಳ್ಳ ಗೋವಾ ರಾಜ್ಯದ ಮದ್ಯವಶ. ಮತ್ತು ಕಾಫಿ ತೋಟದ ಕೆಲಸಗಾರರನ್ನು ಸೊಂಡಿಲಿನಿಂದ ಎತ್ತಿ ಬಿಸಾಡಿದ ಒಂಟಿ ಸಲಗ. ಬೇಲೂರು ತಾಲೂಕಿನ ವಾಟೆಹಳ್ಳಿ ಗ್ರಾಮದಲ್ಲಿ ಘಟನೆ. ವಾರ್ತೆಗಳ ವಿವರ. ಡೆಂಗ್ಯೂ ಪ್ರಕರಣವು ದಿನೇ ದಿನೇ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ನಗರಸಭೆಯ ಆರೋಗ್ಯ ನಿರೀಕ್ಷಕರ ನೇತೃತ್ವದಲ್ಲಿ ನಗರದ ರಸ್ತೆ ಬದಿ ಇರುವ ಗೂಡಂಗಡಿಯನ್ನು ಜೆಸಿಬಿ ಹಾಗೂ ನಗರಸಭೆ ಸಿಬ್ಬಂದಿಗಳ ನೆರವಿನಿಂದ ತೆರವು ಕಾರ್ಯಾಚರಣೆ ನಡೆಸಿದರು. ನಗರಸಭೆ ಆರೋಗ್ಯ ನಿರೀಕ್ಷಕ ಪ್ರಸಾದ್ ಅಮೋಘ ವಾಹಿನಿಯೊಂದಿಗೆ ಮಾತನಾಡಿ, ಡೆಂಗ್ಯೂ ಜ್ವರ ಎಲ್ಲೆಡೆ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಮೌಖಿಕ ಆದೇಶ ಹಾಗೂ ನಗರಸಭೆ ಆಯುಕ್ತರ ಆದೇಶದಂತೆ ನಗರಸಭೆಯ ಎಲ್ಲ ಆರೋಗ್ಯ ನಿರೀಕ್ಷಕರ ಜಂಟಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದೇವೆ. ಡೆಂಗ್ಯೂನಿಂದ ಹಾಸನದಲ್ಲೂ ಕೂಡ ಸಾವಿನ ಪ್ರಕರಣಗಳು ಕಂಡು ಬಂದಿರುವುದರಿಂದ ಅನೇಕರಲ್ಲಿ ಜ್ವರಗಳು ಕಾಣಿಸುತ್ತಿರುವುದರಿಂದ ಮುಖ್ಯವಾಗಿ ಸೊಳ್ಳೆಗಳಿಂದ ಈ ಕಾಯಿಲೆ ಬರುತ್ತಿದೆ ಎಂದು ಆರೋಗ್ಯ ಇಲಾಖೆ ಈಗಾಗಲೇ ಪ್ರಕಟಣೆಯಲ್ಲಿ ತಿಳಿಸಿದೆ. ಯಾರು ಅನುಚಿತದಿಂದ ರಸ್ತೆ ಬದಿ ವ್ಯಾಪಾರ ಮಾಡುತ್ತಿದ್ದಾರೆ, ಯಾರು ಬೀದಿ ಬದಿ ವ್ಯಾಪಾರ ಮಾಡುತ್ತಾರೆ, ನಂತರ ತೆರವುಗೊಳಿಸಬೇಕು ಎನ್ನುವ ಸೂಚನೆ ಇದ್ದು, ಆದರೆ ವ್ಯಾಪಾರಸ್ಥರು ಬೆಳಿಗ್ಗೆ ವ್ಯಾಪಾರ ಮಾಡಿ ಸಂಜೆ ತೆರವು ಮಾಡದೆ ಶಾಶ್ವತವಾಗಿ ಜಾಗದಲ್ಲಿ ನೆಲೆಸಿದ್ದು, ಇದರಿಂದ ಪಾದಚಾರಿಗಳು ಓಡಾಡುವುದಕ್ಕೆ ಅಡಚಣೆ ಉಂಟಾಗಿದೆ. ಬಿಎಂ ರಸ್ತೆ ಬಳಿ ಉದ್ದಗಲಕ್ಕೂ ಎಳೆನೀರು ವ್ಯಾಪಾರ ಮಾಡುವವರು ಅದರ ಚಿಪ್ಪನ್ನು ಹಾಗೆ ಬಿಟ್ಟು ಹೋಗುತ್ತಿದ್ದು, ಇದರಿಂದ ಚಿಪ್ಪು ಒಳಗೆ ಮಳೆ ನೀರು ಸೇರಿ ಸೊಳ್ಳೆಗಳು ಸಂತಾನೋತ್ಪತ್ತಿ ಮಾಡುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಮತ್ತು ಸಾರ್ವಜನಿಕರ ಸುರಕ್ಷಿತ ದೃಷ್ಟಿಯಿಂದ ಬೀದಿ ಬದಿ ವ್ಯಾಪಾರಸ್ಥರ ತೆರವು ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಪೌರಾಯುಕ್ತರ ನಿರ್ದೇಶನದ ಮೂಲಕ ಎಲ್ಲ ಆರೋಗ್ಯ ನಿರೀಕ್ಷಕರ ಜೊತೆ ಸ್ವಚ್ಛತೆ ಎಲ್ಲಿ ಇರುವುದಿಲ್ಲ ಆ ಸ್ಥಳದಲ್ಲಿ ವ್ಯಾಪಾರಸ್ಥರಿಗೆ ಮನವರಿಕೆ ಮಾಡಿಕೊಡಲು ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಬಿಎಂ ರಸ್ತೆ ಬದಿ ಅನೇಕರು ಜಾಗ ಅತಿಕ್ರಮಣ ಮಾಡಿದ್ದಾರೆ, ಆ ಸ್ಥಳ ತೆರವು ಮಾಡಲಾಗುತ್ತದೆ ಎಂದು ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶ ಹಾಗೂ ನಮ್ಮ ಪೌರಾಯುಕ್ತರ ಆದೇಶದಂತೆ ಎಡಬಲಿ ನಮ್ಮ ವೆಂಕಟೇಶ್ ಸರ್ ಹಾಗೂ ಆರೋಗ್ಯ ನಿರೀಕ್ಷಕರು ನಗರಸಭೆ ಈ ಜಂಟಿ ಕಾರ್ಯಾಚರಣೆಯಲ್ಲಿ ಏನು ಡೆಂಗ್ಯೂ ವ್ಯಾಪಕವಾಗಿ ಹರಡ್ತಾ ಇದೆ, ದೇಶಾದ್ಯಂತ ಹರಡ್ತಾ ಇದೆ. ಹಾಗೆ ಹಾಸನದಲ್ಲೂ ಕೂಡ ಬಹಳಷ್ಟು ಸಾವಿನ ಪ್ರಕರಣಗಳು ಕೂಡ ಕಂಡು ಬಂದಿರೋದ್ರಿಂದಾಗಿ ಎಲ್ಲರಿಗೂ ಕೂಡ ಜ್ವರ ಕಂಡು ಬರ್ತಾ ಇರೋದ್ರಿಂದಾಗಿ ಮುಖ್ಯವಾಗಿ ಸೊಳ್ಳೆಗಳಿಂದ ಈ ಕಾಯಿಲೆ ಬರ್ತಾ ಇದೆ ಅಂತ ಹೇಳಿ ಆರೋಗ್ಯ ಇಲಾಖೆ ಹೇಳಿರೋದ್ರಿಂದಾಗಿ ಏನು ಅಶುಚಿತ್ವದಿಂದ ಏನು ಕೂಡಿದ ವಾತಾವರಣದಿಂದ ವ್ಯಾಪಾರ ಮಾಡ್ತಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕ್ರೈಟೀರಿಯಾ ಅಂತ ಇರುತ್ತೆ. ಏನು ವ್ಯಾಪಾರ ಮಾಡಿಕೊಂಡು ಆ ಜಾಗದ ತೆರವುಗೊಳಿಸಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದಾರೆ. ಆ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿ ಗೂಡು ಎಲ್ಲಾನು ಮಾಡಿ ಪಾದಚಾರಿಗಳಿಗೆ ಓಡಾಡೋಕ್ಕೂ ಕೂಡ ತೊಂದರೆ ಆಗ್ತಾ ಇತ್ತು. ಮತ್ತು ಎಳ್ನೀರು ಬುರುಡೆ ಎಲ್ಲಾನು ಕೂಡ ಓಪನ್ ಆಗಿತ್ತು. ಅದರಲ್ಲಿ ಮಳೆ ನೀರು ಶೇಖರಣೆ ಆಗಿ ಏಡಿಸ್ ಈಜಿಪ್ಟಿ ಅಂತ ಸೊಳ್ಳೆಗಳು ಬ್ರೀಡ್ ಆಗ್ತಿರೋದು ಕಂಡು ಬಂದಿರೋದ್ರಿಂದಾಗಿ ಪಾದಚಾರಿಗಳ ಅವರ ಸುರಕ್ಷಿತ ದೃಷ್ಟಿಯಿಂದ ಹಾಗೂ ಈ ಸೊಳ್ಳೆ ಬ್ರೀಡನ್ನ ನಿಯಂತ್ರಣ ದೃಷ್ಟಿಯಿಂದ ಏನಿದೆ ಇದು ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಹೀಗಾಗಿ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಏನು ನಮ್ಮ ಪೌರಾಯುಕ್ತರು ಈ ನಿರ್ದೇಶನದ ಮೂಲಕ ಹಾಗೂ ಎಡಬಲಿ ನಮ್ಮ ಪರಿಸರ ವೆಂಕಟೇಶ್ವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಆರೋಗ್ಯ ನಿರೀಕ್ಷಕರು ಕೂಡ ಕೈಗೊಂಡು ಅಶುಚಿತ್ವದಿಂದ ಏನು ಕೂಡಿದೆ ವಾತಾವರಣದಿಂದ ಏನು ಕೂಡಿ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ವ್ಯಾಪಾರನೇ ದೃಷ್ಟಿಯಾಗಿದೆ ಹೊರತು ಶುಚಿತ್ವ ಅನ್ನೋದು ಅವರಿಗೆ ಮನವರಿಕೆ ಮಾಡ್ಕೊಳ್ಳೋ ನಿಷ್ಠಿನಲ್ಲಿ ಅದನ್ನ ಇವತ್ತು ಏನು ಕಾರ್ಯಾಚರಣೆ ಹಮ್ಮಿಕೊಂಡಿದ್ದೀವಿ. ಇದು ಸಾರ್ವಜನಿಕರ ದೃಷ್ಟಿಯಿಂದ, ಇದು ಆರೋಗ್ಯ ದೃಷ್ಟಿಯಿಂದ ನಾವು ಇದನ್ನ ಬಿಎಂ ರೋಡ್ ಅನ್ನ ಏನು ಸಾರ್ವಜನಿಕರು ಏನು ಪಾದಚಾರಿ ಮಾರ್ಗಗಳನ್ನ ಏನು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅದನ್ನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಅದನ್ನ ತೆರವುಗೊಳಿಸ್ತಾ ಇದ್ದೀವಿ. ಮತ್ತು ಅಶುಚಿತ್ವ ಏನು ಕೂಡಿತ್ತು ಎಳ್ನೀರು ಬುರುಡೆಗಳು ಅವನ್ನೆಲ್ಲ ಏನು ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಅದನ್ನು ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಏನಿದೆ ರೋಡ್ ಬದಿಯಲ್ಲಿ ಹಾಕೊಂಡು ಗಬ್ಬು ವಾಸನೆ ಬರ್ತಾ ಇತ್ತು. ಆದ್ರಿಂದ ಏನಾಗಿದೆ ಸಾರ್ವಜನಿಕರು ಮೂಗು ಮುಚ್ಕೊಂಡು ಓಡಾಡೋ ವಾತಾವರಣ ನಿರ್ಮಾಣ ಆಗಿತ್ತು. ಏನು ಕೆಲವು ಎಸ್ಪೆಷಲಿ ಅವರಿಗೆ ಬಹಳಷ್ಟು ಬಾರಿ ಹೇಳಿದ್ವಿ ಶುಚಿತ್ವಕ್ಕೆ ಆದ್ಯತೆಯನ್ನು ಕೊಡಿ ಅಂತ ಹೇಳಿ. ಅವ್ರಿಗೆ ಏನಂದ್ರೆ ರೆಫ್ರಿಜಿರೇಟರ್ ಕೂಡ ತಗೊಂಡು ಇದು ಏನು ಫುಟ್ಪಾತ್ ಅಲ್ಲಿ ಇಟ್ಕೊಂಡು ಅದನ್ನು ಶೇಖರಣೆ ಮಾಡಿಕೊಂಡು ಅದು ಏನು ಕೊಳೆತು ಮೀನುಗಳನ್ನು ಕೂಡ ಮಾರ್ತಾ ಇದ್ದಾರೆ ಅಂತ ಹೇಳಿ. ಅದರಿಂದ ಏನಾಗಿದೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇತ್ತು. ಮತ್ತೆ ಏನಾಗಿದೆ ಆ ಮೀನುಗಳನ್ನು ಕೂಡ ಸ್ಯಾಂಪಲ್ ಕಳಿಸಿದ್ದೇವೆ. ಅದೇನಿದೆ ಇದು ಹೆಣಗಳಿಗೆ ಹಾಕೋ ಸುರಕ್ಷಿತ ದೃಷ್ಟಿಯಿಂದ ಹೆಣಗಳಿಗೆ ಹಾಕೋ ಕೆಮಿಕಲ್ ಅನ್ನು ಮೀನುಗಳಿಗೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಬಂದಿತ್ತು. ಆ ಮೀನುಗಳನ್ನು ಶೇಖರಣೆ ಮಾಡಿ ನಮ್ಮ ಫುಡ್ ಸೇಫ್ಟಿ ಮೂಲಕ ಅದನ್ನ ಪರೀಕ್ಷೆ. ಆರೋಗ್ಯ ನಿರೀಕ್ಷಕರಾದ ಮಂಜುನಾಥ್ ಅಮೋಘ ವಾಹಿನಿಯೊಂದಿಗೆ ಮಾತನಾಡಿ, ಹಾಸನ ನಗರಸಭಾ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಯಾರೂ ಶುಚಿತ್ವ ಕಾಪಾಡದೇ ಇರುವ ಎಳೆನೀರು ಬುರುಡೆ, ಟೈರು ಅಂಗಡಿಗಳು, ಮೀನು ಅಂಗಡಿಗಳು ಸೇರಿದಂತೆ ಇತರೆ ಗೂಡುಗಳಂಗಡಿಗಳನ್ನು ತೆರವುಗೊಳಿಸಲಾಗುತ್ತಿದೆ. ಮನೆಗಳಲ್ಲಿಯೂ ಕೂಡ 2 ದಿನಕ್ಕಿಂತ ಹೆಚ್ಚಿನ ದಿನ ನೀರು ಶೇಖರಣೆ ಮಾಡದೆ ಹೊಸ ನೀರನ್ನು ಬಳಸಬೇಕು. ಡೆಂಗ್ಯೂ ಕೇಸುಗಳು ಹೆಚ್ಚಾಗುತ್ತಿರುವುದರಿಂದ ಸಾರ್ವಜನಿಕರು ತಮ್ಮ ಜೊತೆ ಸಹಕರಿಸಿದರೆ ಡೆಂಗ್ಯೂ ನಿಯಂತ್ರಣಕ್ಕೆ ಅನುಕೂಲವಾಗಲಿದೆ.
ಯಾರು ಅನಿಶ್ಚಿತತೆಯಿಂದ ಇದ್ದಾರೆ ಅವರ ವ್ಯಾಪಾರವನ್ನು ತೆರವು ಮಾಡುತ್ತಿದ್ದೇವೆ. ಇನ್ನು ಮುಖ್ಯ ರಸ್ತೆಯಲ್ಲಿ ನಗರದ ಸೌಂದರ್ಯಕ್ಕೆ ಧಕ್ಕೆ ಮಾಡಿದ್ದಾರೆ, ಅದನ್ನು ಖಾಲಿ ಮಾಡಿಸಲಾಗುತ್ತಿದೆ. ಶೆಡ್ ಮತ್ತು ಟೈರ್ ಅಂಗಡಿಗಳಲ್ಲಿ ಯಾರು ಹಳೆ ಟೈರ್ ತುಂಬ ದಿನದಿಂದ ಇಟ್ಟಿದ್ದಾರೆ ಅವರಿಗೆ ಸೂಚನೆ ಕೊಡಲಾಗಿದೆ. ತೆರವು ಮಾಡದಿದ್ದರೆ ನಾವೇ ಖುದ್ದಾಗಿ ಹೋಗಿ ತೆರವು ಕಾರ್ಯಾಚರಣೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಹಾಸನ ನಗರಸಭಾ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ಉಲ್ಬಣಗೊಳ್ತಿರೋದ್ರಿಂದ ಈ ಶುಚಿತ್ವ ಕಾಪಾಡದೇ ಇರೋಂಥ ಎಳ್ನೀರು ಬುರುಡೆ, ಟೈರ್ ಅಂಗಡಿಗಳು, ಮೀನಿನ ಅಂಗಡಿಗಳು ಇವುಗಳನ್ನೆಲ್ಲ ತೆರವುಗೊಳಿಸ್ತಾ ಇದ್ದೀವಿ. ನಾವು ಈಗ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಂದ್ರೆ ಮನೆಗಳಲ್ಲೂ ಡ್ರಮ್ಗಳಲ್ಲಿ ಯಾರು ನೀರನ್ನ ಜಾಸ್ತಿ ಶೇಖರಿಸಿದ್ವಿ ಇಟ್ಟರು ಒಂದಿನ 2 ದಿನ, ಆ 2 ದಿವಸ ಆದ ತಕ್ಷಣ ಅದನ್ನ ಚೆಲ್ಲಿ ಮತ್ತೆ ಹೊಸದಾಗಿ ನೀರನ್ನ ಶೇಖರಿಸಿಡಿ. ದಯವಿಟ್ಟು ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಿರೋದ್ರಿಂದ ಸಾರ್ವಜನಿಕರು ನಮ್ಮ ಜೊತೆ ಸಹಕರಿಸಿದ್ರೆ ನಾವು ಡೆಂಗ್ಯೂ ನಿಯಂತ್ರಣ ಮಾಡೋಕ್ಕೆ ಭಾರಿ ಸಹಾಯ ಆಗುತ್ತೆ ಅಂತ ನಾ ಈ ಮೂಲಕ ಏನಂದ್ರೆ ಅಶುಚಿತ್ವ ಯಾರಿದ್ದಾರೆ ಅವ್ರನ್ನೆಲ್ಲ ಫಸ್ಟ್ ನಾವು ಕ್ಲಿಯರ್ ಮಾಡಿಸ್ತಾ ಇದೀವಿ. ಮತ್ತೆ ಮೇನ್ ರೋಡ್ಗಳಲ್ಲಿ ಸೌಂದರ್ಯೀಕರಣಕ್ಕೆ ಯಾರು ಧಕ್ಕೆ ಮಾಡಿದ್ದಾರೆ ಅದನ್ನೆಲ್ಲ ತೆರವುಗೊಳಿಸ್ತಾ ಇದೀವಿ. ಈ ಶೆಡ್ಗಳು ಮತ್ತೆ ಈ ಟೈರ್ ಅಂಗಡಿಗಳಲ್ಲಿ ಯಾರ್ಯಾರು ಹಳೆ ಟೈರ್ಗಳು ಸ್ಟಾಕ್ ಮಾಡಿದ್ದಾರೆ ಅವನ್ನೆಲ್ಲಾನು ಹೇಳಿದೀವಿ ಆಲ್ರೆಡಿ. ಇವತ್ತು ತೆಗೀನಿಲ್ಲ ಅಂದ್ರೆ ಇವತ್ತೇ ನಾವೇ ಎಲ್ಲ ತುಂಬಿಸಿ ಡಂಪಿಂಗ್ ಯಾರ್ಡ್ ಕಳ್ಸ್ಕೊಡಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅಬಕಾರಿ ಜಂಟಿ ಆಯುಕ್ತರು ಹಾಗೂ ಅಬಕಾರಿ ಉಪ ಆಯುಕ್ತರ ನಿರ್ದೇಶನದ ಮೇರೆಗೆ ಅಬಕಾರಿ ಉಪ ಅಧೀಕ್ಷಕರು ಮತ್ತು ಅಬಕಾರಿ ನಿರೀಕ್ಷಕರ ನೇತೃತ್ವದಲ್ಲಿ ಗೋವಾ ರಾಜ್ಯದಿಂದ ತರಲಾಗಿದ್ದ 3,20,000 ಮೌಲ್ಯದ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ. ಗೋವಾ ರಾಜ್ಯದ ಮದ್ಯವನ್ನು 12 ಚೀಲಗಳಲ್ಲಿ ತಲಾ ಒಂದೊಂದು ಚೀಲದಲ್ಲಿ 2 ರಟ್ಟಿನ ಪೆಟ್ಟಿಗೆಗಳಂತೆ ಕೊಂಡೊಯ್ಯಲಾಗುತ್ತಿತ್ತು. ಒಟ್ಟು 24 ಪೆಟ್ಟಿಗೆಗಳಿಂದ 2,16,000 ಲೀಟರ್ ಗೋವಾ ಮದ್ಯವನ್ನು ಪತ್ತೆ ಹಚ್ಚಿ ಆರೋಪಿತನಾದ ಪ್ರತಾಪ್ ಅಲಿಯಾಸ್ ಕರಿಯ ಪ್ರತಾಪ್ ಎಂಬಾತನನ್ನು ದಸ್ತಗಿರಿ ಮಾಡಿ ಮದ್ಯ ಹಾಗೂ ವಾಹನವನ್ನು ಇಲಾಖೆ ವಶಕ್ಕೆ ಪಡೆದುಕೊಂಡು ಮೊಕದ್ದಮೆ ದಾಖಲಿಸಲಾಗಿದೆ. ವಶಪಡಿಸಿಕೊಂಡ ಮದ್ಯದ ಮೌಲ್ಯ ರು 3,20,000 ಹಾಗೂ ವಾಹನದ ಮೌಲ್ಯ ರು 4 ಲಕ್ಷಗಳಾಗಿವೆ. ಗೋವಾ ಮದ್ಯವನ್ನು ಯಾವುದೇ ವ್ಯಕ್ತಿಯು ಅಕ್ರಮವಾಗಿ ಸಂಗ್ರಹಿಸುವುದು ಮತ್ತು ಮಾರಾಟ ಮಾಡುವುದು ಕಾನೂನು ರೀತಿಯ ಅಪರಾಧವಾಗಿದ್ದು, ಸಾರ್ವಜನಿಕರು ಕಂಡುಬಂದಲ್ಲಿ ಅಬಕಾರಿ ನಿರೀಕ್ಷಕರು ಹಾಸನ ವಲಯ 1 ಈ ಕಚೇರಿಗೆ ಮಾಹಿತಿ ನೀಡಬೇಕೆಂದು ಕೋರಲಾಗಿದೆ. ಈ ದಾಳಿಯನ್ನು ಮೋತಿಲಾಲ್ ಅಬಕಾರಿ ಉಪ ಆಯುಕ್ತರು ಹಾಸನ ಜಿಲ್ಲೆ ಹಾಸನರವರ ನಿರ್ದೇಶನದ ಮೇರೆಗೆ ವಿಜಯ್ ಕುಮಾರ್ ಜಿವಿ ಅಬಕಾರಿ ಉಪ ಅಧೀಕ್ಷರು ಹಾಸನ ಉಪ ವಿಭಾಗ ಹಾಗೂ ಕೇಶವಮೂರ್ತಿ ಎಂಕೆ ಅಬಕಾರಿ ನಿರೀಕ್ಷಕರು ವಲಯ 1 ಹಾಗೂ ಸಿಬ್ಬಂದಿಗಳಾದ ಎಟಿ ಚಂದ್ರಪ್ಪ, ಜೆ ಪ್ರಶಾಂತ್, ಟಿಪಿ ಮಂಜುನಾಥ್, ಉಮೇಶ, ಬಿಪಿ ನಂದೀಶ್ ಹಾಗೂ ರವಿ ನಡೆಸಿದರು. ಮಾಹಿತಿ ಮೇರೆಗೆ ಅಬಕಾರಿ ಉಪಾಧೀಕ್ಷಕರು ಹಾಸನ ಉಪವಿಭಾಗ ವಿಜಯಕುಮಾರ್ ನೇತೃತ್ವದಲ್ಲಿ ಹಾಗೂ ವಲಯ ನಂಬರ್ 1 ಅಬಕಾರಿ ನಿರೀಕ್ಷಕರು ಕೇಶವಮೂರ್ತಿ ಅವರು ಸಾಲಗ್ರಾಮೆ ಗ್ರಾಮದ ಪ್ರತಾಪ್ ಅಲಿಯಾಸ್ ಕರಿಯಾ ಎನ್ನುವರಿಗೆ ಹೊಂದಿದ ಒಂದು ಟಾಟಾ ಎಸಿ ಗಾಡಿಯಲ್ಲಿ 24 ಬಾಕ್ಸ್ಗಳು ಹೊಂದಿರುವ ಗೋವಾ ಮದ್ಯವನ್ನು ವಶಪಡಿಸಿಕೊಂಡು ಅದರ ಮೌಲ್ಯ 4,32,000, ಟೋಟಲ್ 288 ಬಾಟಲ್ಸ್, ವಾಹನ ಮೌಲ್ಯ 4 ಲಕ್ಷ. ಹೀಗಾಗಿ ಇವೆಲ್ಲವನ್ನು ಸೀಜ್ ಮಾಡಿ ಪ್ರತಾಪ್ ಅನ್ನುವರನ್ನು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೇವೆ. ಈಗಾಗಲೇ ನಾವು 46 ಪ್ರಕರಣಗಳನ್ನು ಬೇರೆ ರಾಜ್ಯದ ಮದ್ಯದ ಪ್ರಕರಣಗಳನ್ನು ಮಾಡಿದ್ದೇವೆ. ಇದು ಸಾರ್ವಜನಿಕರಿಗೆ ಹೇಳುವುದೇನೆಂದರೆ ಇದು ಯೋಗ್ಯವಲ್ಲ, ಡುಪ್ಲಿಕೇಟು ಇರಬಹುದು ಅಂತ ಹೇಳಿ ನಾನು ಸಾರ್ವಜನಿಕರಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ಮೇಲೆ ಕಾಡಾನೆ ದಾಳಿ ಮಾಡಿದೆ. ಕಾಡಾನೆ ದಾಳಿಯಿಂದ ಲಕ್ಷ್ಮಣ ಎಂಬುವರು ಗಂಭೀರ ಗಾಯಗೊಂಡಿರುವ ಘಟನೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ವಾಟೆಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಾಫಿ ಎಸ್ಟೇಟ್ನಲ್ಲಿ ರೈಟರ್ ಆಗಿ ಲಕ್ಷ್ಮಣ್ ಕೆಲಸ ನಿರ್ವಹಣೆ ಮಾಡುತ್ತಿದ್ದರು. ಈ ಸಮಯದಲ್ಲಿ ಏಕಾಏಕಿ ಒಂಟಿ ಸಲಗವೊಂದು ದಾಳಿ ಮಾಡಿದೆ. ಲಕ್ಷ್ಮಣ ಅವರನ್ನು ಸೊಂಟಿಲಿನಿಂದ ಎತ್ತಿ ಬಿಸಾಡಿದೆ. ಲಕ್ಷ್ಮಣ ಚೀರಾಟ ಕೇಳಿ ಅಲ್ಲಿದ್ದವರು ಕಾಡಾನೆಯನ್ನ ಓಡಿಸಿದ್ದಾರೆ. ತೀವ್ರ ಅಸ್ವಸ್ಥಗೊಂಡಿದ್ದ ಲಕ್ಷ್ಮಣ ಅವರನ್ನು ಕೂಡಲೇ ಹರಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಾಡಾನೆಯನ್ನ ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದರು. ರಾಜಣ್ಣ ಫಿಟ್ನೆಸ್ ಜಿಮ್ ಹಾಗೂ ವೆಡ್ಡಿಂಗ್ಸ್ ಬೈ ಧ್ರುವ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆ ಯುವರತ್ನ 2024 ಹಾಗೂ ಮೆನ್ ಫಿಸಿಕ್ ಎಂಬ ಅಂಗಸಷ್ಟವ ಪ್ರದರ್ಶನ ಸ್ಪರ್ಧೆಯನ್ನು ಆಗಸ್ಟ್ 10 ಶನಿವಾರ ಸಂಜೆ 4 ಗಂಟೆಗೆ ನಗರದ ಸರ್ಕಾರಿ ಕಲಾ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ರಾಜಣ್ಣ ಫಿಟ್ನೆಸ್ ಜಿಮ್ ಮಾಲೀಕರಾದ ಆನಂದ್ ಮತ್ತು ಮಂಜು ಬನವಾಸಿ ತಿಳಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಥಮ ಬಹುಮಾನವಾಗಿ ಯುವರತ್ನ 2024 ಟೈಟಲ್ ಜನತೆಗೆ ಬೆಳ್ಳಿ ಗದೆ ಹಾಗೂ ನಗದು ಬಹುಮಾನ ನೀಡಲಾಗುವುದು. ವಿವಿಧ ತೂಕ ವಯೋಮಾನ ಆಧಾರದಲ್ಲಿ ಸ್ಪರ್ಧೆ ನಡೆಯಲಿದ್ದು, ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಖ್ಯಾತ ಬಾಡಿ ಬಿಲ್ಡರ್ಗಳು ಕಾರ್ಯಕ್ರಮದಲ್ಲಿ ಪ್ರಮುಖ ಆಕರ್ಷಣೆಯಾಗಿ ಭಾಗವಹಿಸಲಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಾಡಿ ಬಿಲ್ಡಿಂಗ್ ಕ್ಷೇತ್ರ ಹೆಚ್ಚು ವೃತ್ತಿಪರವಾದ ಕ್ರೀಡೆಯಾಗಿ ಗುರುತಿಸಿಕೊಳ್ಳುತ್ತಿದೆ. ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಬಾಡಿ ಬಿಲ್ಡಿಂಗ್ ಹವ್ಯಾಸ ಸಹಕಾರಿಯಾಗಿದೆ. ಈ ನಿಟ್ಟಿನಲ್ಲಿ ನಾವು ಆಯೋಜಿಸುತ್ತಿರುವ ರಾಜ್ಯ ಮಟ್ಟದ ಸ್ಪರ್ಧೆ ದೇಹದಾರ್ಢ್ಯತೆ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ವಿಶ್ವಾಸವಿದೆ ಎಂದರು. ಹಾಸನ ಮೂಲದ ಯುವ ಉದ್ಯಮಿ ಧ್ರುವ ನಮ್ಮ ಪ್ರಯತ್ನಕ್ಕೆ ಕೈಜೋಡಿಸಿದ್ದು, ಕಾರ್ಯಕ್ರಮ ಆಯೋಜನೆಗೆ ದೊಡ್ಡ ಮಟ್ಟದ ಸಹಕಾರ ನೀಡುತ್ತಿದ್ದಾರೆ. ಸೆಲೆಬ್ರಿಟಿಗಳ ಆಕರ್ಷಕ ಸಮಾರಂಭಗಳಲ್ಲಿ ಯಶಸ್ವಿಯಾಗಿ ಆಯೋಜಿಸಿ ಖ್ಯಾತಿ ಸಂಪಾದಿಸಿರುವ ಧ್ರುವ ಹಾಸನ ಮೂಲದವರಾಗಿದ್ದು, ಜಿಲ್ಲಾ ಕೇಂದ್ರದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮವನ್ನು ಜಾಗತಿಕ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಗೆ ಸರಿಸಮಾನದ ವೇದಿಕೆ ನಿರ್ಮಿಸಲಿದ್ದಾರೆ ಎಂದು ಹೇಳಿದರು. ಸರ್ಕಾರಿ ಕಲಾ ಕಾಲೇಜು ಮೈದಾನದಲ್ಲಿ 10/8/2024 ಶನಿವಾರ ಅಂದರೆ ಆಗಸ್ಟ್ 10ನೇ ತಾರೀಕು ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆ, ಅದಕ್ಕೆ ಟೈಟಲ್ ಯುವರತ್ನ 2024. ಈ ಸ್ಪರ್ಧೆಯ ವಿಜೇತರು ಯಾರಾಗ್ತಾರೆ ಅವ್ರಿಗೆ ಯುವರತ್ನ 2024 ಟೈಟಲ್ನ ಕೊಡಲಾಗುತ್ತೆ. ಈ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆಯಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಹಲವಾರು ಪ್ರಖ್ಯಾತ ಬಾಡಿ ಬಿಲ್ಡರ್ಗಳು ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ. ಹಾಗೂ ರಾಜ್ಯ ಮಟ್ಟದ 100ಕ್ಕೂ ಹೆಚ್ಚು ಜನ ಬಾಡಿ ಬಿಲ್ಡರ್ಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಈಗಾಗಲೇ ರಾಜ್ಯದ ಎಲ್ಲ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ಗಳಿದೆ, ಅದೆಲ್ಲರಿಗೂ ಆಹ್ವಾನಗಳನ್ನ ತಲುಪಿಸಲಾಗಿದ್ದು ಈಗಾಗಲೇ ನೋಂದಣಿ ಆರಂಭ ಆಗಿದೆ. ಇಲ್ಲಿ ಯಾರು ಪ್ರಥಮ ಬಹುಮಾನವನ್ನ ಗೆಲ್ತಾರೆ ಅವರಿಗೆ ಬೆಳ್ಳಿ ಗದೆಯನ್ನ ಮತ್ತು ಯುವರತ್ನ 2024 ಟೈಟಲ್ ಅನ್ನ ಕೊಡಲಾಗುತ್ತೆ. ಒಟ್ಟು 5 ಲಕ್ಷ ರೂಪಾಯಿಗೂ ಹೆಚ್ಚು ನಗದು ಬಹುಮಾನವನ್ನ ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಕೊಡಲಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ವೆಡ್ಡಿಂಗ್ಸ್ ಬೈ ಧ್ರುವ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ, ಒಬ್ರು ಯುವ ಉದ್ಯಮಿ ಧ್ರುವ ಅಂತ ಇದ್ದಾರೆ, ಅವರು ಹಾಸನ ಮೂಲದವ್ರೆ. ಅವ್ರು ಈಗಾಗಲೇ ಹಲವಾರು ಸೆಲೆಬ್ರಿಟಿಗಳ ದೊಡ್ಡ ಸಮಾರಂಭಗಳು, ಮದುವೆ ಕಾರ್ಯಕ್ರಮಗಳು ಇವನ್ನೆಲ್ಲನೂ ಆಯೋಜಿಸಿ ಮತ್ತೆ ರಾಷ್ಟ್ರ ಮಟ್ಟದ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿ ಈಗಾಗಲೇ ಅವರು ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. ಅವರ ಜಿಲ್ಲಾ ಮಟ್ಟದಲ್ಲಿ ಅದು ಅವ್ರ ತವರು ಜಿಲ್ಲೆಯಲ್ಲಿ ನಡೀತಿರೋ ಈ ಕಾರ್ಯಕ್ರಮನ ಆಯೋಜಿಸೋದಕ್ಕೆ ಅವರು ಬಹಳ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮನ ಒಂದು ಯಾವುದೇ ರಾಷ್ಟ್ರ ಮಟ್ಟದ ಕಾರ್ಯಕ್ರಮದ ಸ್ಟೇಜ್ಗೆ ಸಾಟಿ ಇಲ್ಲ ಸಮನಾದ ರೀತಿಯಲ್ಲಿ ಯಾವುದೇ ರೀತಿಯಾದಂತ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಜಿಲ್ಲಾ ಮಟ್ಟದ್ದು ಅಂತ ಯಾರು ಭಾವಿಸ್ಬೇಕಾಗಿಲ್ಲ. ಹಾಗೆ ರಾಷ್ಟ್ರ ಮಟ್ಟದ ಒಂದು ಕಾರ್ಯಕ್ರಮದ ಸ್ಟೇಜ್ ಹೇಗಿರುತ್ತೋ, ಕಾರ್ಯಕ್ರಮ ಹೇಗಿರುತ್ತೋ ಆ ರೀತಿ ತುಂಬಾ ವರ್ಣರಂಜಿತವಾಗಿ ಮಾಡೋಕ್ಕೆ ಪಣ ತೊಟ್ಟಿದ್ದಾರೆ. ಅದಕ್ಕೆ ಅವರ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಒಪ್ಕೊಂಡು ಈ ರಾಜಣ್ಣ ಫಿಟ್ನೆಸ್ ಕ್ಲಬ್ ಜೊತೆಗೆ ಅವರು ಕೈ ಜೋಡಿಸಿದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಆಭಾರಿಯಾಗಿದ್ದೀವಿ. ಇದಲ್ಲದೆ ಹಲವಾರು ಜನಪ್ರತಿನಿಧಿಗಳು, ಸಾಮಾಜಿಕ ಕಾರ್ಯಕರ್ತರು ಸಹ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅವರೆಲ್ಲರೂ ಈ ಕಾರ್ಯಕ್ರಮದ ಯಶಸ್ಸಿಗೆ, ಮುಖ್ಯವಾಗಿ ಬಾಡಿ ಬಿಲ್ಡಿಂಗ್ ಅನ್ನೋ ಒಂದು ಸ್ಪರ್ಧೆ ಏನಿದೆ ಇದು ಒಂದು ಪ್ರಮುಖವಾದಂತ ಕ್ರೀಡೆ. ಈ ಬಗ್ಗೆ ಜನರಲ್ ಜಾಗೃತಿ ತುಂಬಾ ಕಡಿಮೆ. ಯಾವ್ದೋ ನಮ್ ಕೈಯಲ್ಲಿ ಆಗದೆ ಇರೋದು, ಇದರಿಂದ ಏನ್ ಪ್ರಯೋಜನ, ಈ ರೀತಿಯಾದಂತ ಭಾವನೆಗಳಿದೆ. ಆದ್ರೆ ಬಾಡಿ ಬಿಲ್ಡಿಂಗ್ ಮಾಡೋದ್ರಿಂದ, ವ್ಯಾಯಾಮ ಮಾಡೋದ್ರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. 10ನೇ ತಾರೀಕು ನಾನು ರಾಜ್ಯ ಮಟ್ಟ ದೇಹದಾಢ್ಯ ಸ್ಪರ್ಧೆನ ಹಮ್ಮಿಕೊಂಡಿದೀವಿ ಸರ್ಕಾರಿ ಕಲಾ ಕಾಲೇಜು ಮೈದಾನದಲ್ಲಿ. ಆ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರ ಮಟ್ಟದ ಪ್ರಖ್ಯಾತ ಬಾಡಿ ಬಿಲ್ಡರ್ಸ್ಗಳು ಭಾಗವಹಿಸ್ತಾರೆ. ನಾವು ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆ ಜೊತೆಗೆ ಮೆನ್ ಫಿಸಿಕ್ ಅಂತ ಒಂದು ಕಾಂಪಿಟೇಷನ್ ಬರೋದ್ರ ಜೊತೆಗೆ 2 ಮಾಡ್ತಾ ಇದೀವಿ. 2 ಕಾಂಪಿಟೇಷನ್ ಇರುತ್ತೆ, 2 ಮಾಡ್ತಾ ಇದೀವಿ. ಟೋಟಲ್ ಇದಕ್ಕೆ ಒಟ್ಟು ಒಂದು 5 ಲಕ್ಷಕ್ಕೂ ಅಧಿಕ ನಗದು ಬಹುಮಾನವನ್ನ ಕೊಡ್ತಾ ಇದೀವಿ. ಈ ಕಾರ್ಯಕ್ರಮ ಹೇಗಿರುತ್ತೆ ಅಂದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಭಾಂಗಣ ಹೇಗಿರುತ್ತೆ ಅದೇ ರೀತಿ ಒಂದು ಸಭಾಂಗಣನ ನನ್ನ ಫ್ರೆಂಡ್ ಆದಂತ ವೆಡ್ಡಿಂಗ್ ಬೈ ಧ್ರುವ ಬೆಂಗಳೂರಲ್ಲಿ ಇದ್ದಾರೆ, ಅವರು ಹಾಸನ ಮೂಲದವರು, ಅವರು ಫುಲ್ ವಹಿಸ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮೂಲವಾಗಿ ಅವರೇ ಕಾರಣ. ಅವ್ರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಹಬೈ, ಸಂದೀಪ್ ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. The joy of jewelry shopping. Biggest joy of jewelry shopping is here. Joy Alucas ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ. ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ಕಡಿತ. ಬಂಗಾರ, ವಜ್ರ, ಪೋಲ್ಕಿ, ಪ್ರೆಷಿಯಸ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ. ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್. ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ. ಜಾಯ್ ಅಲುಕಾಸ್, ವರ್ಲ್ಡ್ಸ್ ಫೇವರಿಟ್ ಜ್ಯುವೆಲರ್. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್.
ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. It's raining offers at Kalyan Jewelers. Enjoy flat 50% off on making charges on all products. Conditions apply. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. Bhima Brilliance Diamond Jewelry Festival till 31st July. Get assured cashback of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. Academy. ನನ್ನ ಹೆಸರು ಶ್ರೀನಿವಾಸ್ ರೆಡ್ಡಿ, DS Academy Chairman, KRಪುರಂ, Bengaluru. Physics faculty, 30 years experience. 80% of students are getting medical seats from my academy. It is possible with experienced faculty. First PUC ಹಾಗೂ NEET ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಓಂಪ್ರಿಯಾ ಅಂತ. ನಾವು ಹೊಳೆನರಸೀಪುರ. ನಾನು ಈ ಸತಿ ನೀಟ್ ಕೋಚಿಂಗ್ ನ DSR ಅಕಾಡೆಮಿ ಬೆಂಗಳೂರಲ್ಲಿ ತಗೊಂಡೆ. ಆಸ್ ಎಕ್ಸ್ಪೆಕ್ಟೆಡ್ 630 ಮಾರ್ಕ್ಸ್ ಈ ಸತಿ ಬಂದಿದೆ. ಇನ್ DSR ಅಕಾಡೆಮಿ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ. ಫ್ಯಾಕಲ್ಟೀಸ್ ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ಡ್. My name is Gautami Reddy. I am from Mubagal. I am a 4th year student, medical student. I was searching for a good institution, and at that time I got in DSR Medical Academy. My name is Monica Reddy. I scored this year 600 marks. Sir took utmost care in physics. Physics was a subject which everyone would lack. ನಾವು ಜಯರಾಮ್ ರೆಡ್ಡಿ ಅಂತ, ನಾವು ಚಕ್ಕದೊಡ್ಡಿ ಗ್ರಾಮ. ನಾವು ಕಾರ್ಪೆಂಟರ್ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಓದಿಸಿದೆ. ನಾನು 600 ಮಾರ್ಕ್ಸ್ ತೆಗೆದಿದ್ದಾರೆ, ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾರೆ. DSR ಅಕಾಡೆಮಿಯಲ್ಲಿ ಕಲಿಸಿದ್ದಕ್ಕೆ ದೊಡ್ಡ ಮಗಳು ಡಾಕ್ಟರ್ ಆಯ್ತು, ಚಿಕ್ಕ ಮಗಳನ್ನು ಡಾಕ್ಟರ್ ಆಯ್ತು. DSR ನೀಟ್ ಅಕಾಡೆಮಿ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗೆ ಅಡ್ಮಿಷನ್ ಆಗಲು ಈಗ ಕೇವಲ 1,80,000 ರೂಗಳು. ನಾವು ಮಾಡುವ ಚಾಲೆಂಜ್, ನಮ್ಮಲ್ಲಿ ಕೋರ್ಸ್ ಮಾಡಿ ಮೆಡಿಕಲ್ ಸೀಟ್ ಸಿಗದೇ ಇದ್ದರೆ ₹50,000 ವಾಪಸ್ ನೀಡಲಾಗುವುದು. ಫಸ್ಟ್ PUC ಹಾಗೂ NEET ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸಂಪರ್ಕಿಸಿ.
ತಾಲೂಕಿನ ಆಸ್ಪತ್ರೆಗಳಲ್ಲಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಉತ್ತಮವಾದ ಚಿಕಿತ್ಸೆ ದೊರಕುತ್ತಿಲ್ಲ. ಅಕ್ರಮ ಖಾಸಗಿ ಕ್ಲಿನಿಕ್ಗಳು ಆರೋಗ್ಯ ಇಲಾಖೆ ನಿಯಮಗಳು ಪ್ರಕಾರ ಖಾಸಗಿ ಕ್ಲಿನಿಕ್ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಎಂದು ರೈತ ಸಂಘದ ಮುಖಂಡ ಭುವನೇಶ್ವರ್ ಆರೋಪಿಸಿದರು. ಆಸ್ಪತ್ರೆ ಇದ್ರೂ ಇವತ್ತು ಪಶು ಆಸ್ಪತ್ರೆಯಲ್ಲಿ ಒಂದೇ ಒಂದು ಡಾಕ್ಟರ್ಗಳು ದನಗಳಿಗೆ ಏನು ಮಾಡಿದ್ರೆ ಭ್ರಷ್ಟಾಚಾರ ಅಲ್ಲೂ ತಾಂಡ ಮಾಡ್ತಾರೆ. ಇನ್ನು ನಮ್ಮ ಜನರಲ್ ಹಾಸ್ಪಿಟಲ್ ಹೋದ್ರೆ ಒಂದೇ ಒಂದು 2 ಸತಿ ವಿಜಿಲೆನ್ಸ್ ಬಂದು ಸ್ಕ್ವಾಡ್ ಬಂದು ಅವರೆಲ್ಲ ಚೆಕ್ ಮಾಡಿ 1 ಕೋಟಿ ರೂಪಾಯಿ ದುಡ್ಡು ಬಂದ್ರು ಒಬ್ಬರು ರೈತರಿಗಾಲಿ ಬಡವರಿಗಾಲಿ ಟ್ರೀಟ್ಮೆಂಟ್ ಕೊಡೋದೇ ಹೊರಗಡೆಗೆ ಬರೀತಾ ಇದ್ದಾರೆ. ಸಣ್ಣ ಜನ ಕೆಮ್ಮು ನೆಗಡೆ ಶೀತ ಆದವರು ಹೊರಗಡೆ ಬರೀತಾ ಇದ್ದಾರೆ. ದಯಮಾಡಿ ಈ ಏನ್ ಡಾಕ್ಟರ್ಗಳಿವೆ ಈ ಡಾಕ್ಟರ್ಗಳು 2 ಜನನೂ ಭಾರಿ ವರ್ಷದಿಂದ ಅರ್ಕೊಂಡು ತಾಲೂಕಲ್ಲಿ ಉಳಿದಿದ್ದಾರೆ. ಇವ್ರು 2 ಜನನು ಹೊರಗಡೆಗೆ ಟ್ರಾನ್ಸ್ಫರ್ ಮಾಡಿ ಬೇರೆ ಡಿಸ್ಟಿಕ್ ಇಂದ ತಂದು ನಮ್ಮನ್ನ ಈ ಜನಗಳನ್ನ ಕಾಪಾಡಬೇಕು. ಅದ್ರ ಜೊತೆಗೆ ಏನ್ ಡಾಕ್ಟರ್ ಇದ್ದಾರೆ ಅವರು ಬೆಳಿಗ್ಗೆ ಹೊತ್ತು ಮಾತ್ರ ಬರ್ತಾರೆ, ಒಂದು ತಂದು ಕೊಟ್ಬಿಟ್ಟು ಸಾಯಂಕಾಲ ಮರ್ಕೋತಾ ಇದ್ದಾರೆ. ಕ್ಲಿನಿಕ್ ಅವ್ರ ಸ್ವಂತ ಕ್ಲಿನಿಕ್ಗಳನ್ನ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ. ಯಾವುದೇ ಹಾಸ್ಪಿಟಲ್ಗಳು ತಗೊಳ್ಳಿ ಅದ್ರ ಜೊತೆಗೆ ಕ್ಲಿನಿಕ್ಗಳು ಸಣ್ಣ ಕ್ಲಿನಿಕ್ಗಳು ಇಟ್ಕೊಂಡ್ರೆ ಮೆಡಿಕಲ್ ಶಾಪ್ ಅಲ್ಲಿ ಅವ್ರು ಯಾರು ಟ್ರೈನಿಂಗ್ ಮಾಡೋರು ಮೆಡಿಕಲ್ ಶಾಪ್ ಅಲ್ಲಿ ಯಾರು ಇಲ್ಲ. ಆಮೇಲೆ ಕ್ಲಿನಿಕ್ಗಳಲ್ಲಿ ಒಂದು ಯಾವ ಹಾಳೆಯಿಂದ ಕೂಡ್ತಾರೆ ಇದಾವೆ ಆ ಕ್ಲಿನಿಕ್ಗಳು, ಅಲ್ಲಿ ಒಂದು ವೆಂಟಿಲೇಟರ್ ಇಲ್ಲ, ಬಾತ್ರೂಮ್ಗಳಿಲ್ಲ, ಏನಾಗಕ್ಕೆ ಮಂಚನ ಒಂದು ಪಕ್ಕ ಒಂದು ಮಂಚಗಳನ್ನು ಇಟ್ಟಿದ್ದಾರೆ. ದಯಮಾಡಿ ಇವೆಲ್ಲನೂ ಎತ್ತಂಗಡಿ ಮಾಡಿ ಸುಸಜ್ಜಿತವಾಗಿ ಏನು ರೈತರುಗಳು ಏನ್ ದುಡ್ಡು ತಗೋತಾವೆ ಅವೆಲ್ಲರೂ ಪರಿಹಾರ ಸಿಗ್ಬೇಕು, ಚೆನ್ನಾಗಬೇಕು, ಅವುಗಳನ್ನು ಮುಚ್ಚಿಸಬೇಕು. ಗೌರ್ಮೆಂಟ್ ಆಸ್ಪತ್ರೆಯನ್ನು ಉಪಯೋಗಪಡಿಸ್ಬೇಕು. ಹೆಚ್ಚಿನ ಬಡ ರೈತರುಗಳು ಅದಕ್ಕೆ ಹೋದಾಗ ಎಲ್ಲ ಅತ್ಯಾಧುನಿಕ ವ್ಯವಸ್ಥೆ ಇದೆ. ಇವತ್ತು ಯಾವುದೋ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲ ಉಪಕರಣಗಳು ನಡೆಸೋ ಅಂತ ರೀತಿ ಸರಿ. ದಯಮಾಡಿ ಇದೇ ರೀತಿ ಇನ್ನು ಉದ್ಯೋಗ ಖಾತ್ರಿ ವಿಚಾರಕ್ಕೆ ಬಂದಾಗ ಯಾವ ಕೆರೆ ಕಟ್ಟೆಗಳನ್ನು ಸರ್ವೆ ಮಾಡಿದ್ರೆ ಹಳೆ ಗುಂಡಿ. ಅರಕಲಗೂಡು ತಾಲೂಕು ಮಟ್ಟದ ಜಿಲ್ಲಾ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕರಿಸಿದ ಅರ್ಜಿಗಳನ್ನು ಕಾನೂನಿನ ಅಡಿಯಲ್ಲಿ 15 ದಿನದಲ್ಲಿ ಇತ್ಯರ್ಥಗೊಳಿಸಿ ಸಾರ್ವಜನಿಕರಿಗೆ ಸ್ಪಂದಿಸುವುದಾಗಿ ಜಿಲ್ಲಾಧಿಕಾರಿ ಸತ್ಯಭಾಮ ತಿಳಿಸಿದರು. ಶಿಕ್ಷಕರ ಭವನದಲ್ಲಿ ಜಿಲ್ಲಾಡಳಿತ ವತಿಯಿಂದ ಆಯೋಜಿಸಿದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾರ್ವಜನಿಕರ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಮನೆ ಮನೆಗೆ ಜಿಲ್ಲಾಡಳಿತ ಎಂಬ ಕಾರ್ಯಕ್ರಮ ಅಡಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಿ ತಾಲೂಕು ಮಟ್ಟದಲ್ಲಿ ಎಲ್ಲ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡಂತೆ ಸಾರ್ವಜನಿಕರ ಕುಂದುಕೊರತೆ ಅರ್ಜಿ ಪಡೆದು ಕಾನೂನಿನ ಚೌಕಟ್ಟಿನೊಳಗೆ ಇತ್ಯರ್ಥ ಮಾಡಿಕೊಂಡವ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ಕಾನೂನಾತ್ಮಕವಾದ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ಸಂಪೂರ್ಣ ಅಧಿಕಾರವಿದ್ದು, ಸರ್ಕಾರಿ ಅಧಿಕಾರಿಗಳು ನಾಗರಿಕರೊಂದಿಗೆ ಶಾಂತಿಯುತವಾಗಿ ವರ್ತಿಸಿ ಅವರುಗಳ ಸಮಸ್ಯೆಗೆ ಸ್ಪಂದಿಸಿ ಕಾನೂನಿನ ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಎಂದು ತಿಳಿಸಿದರು. ನಾವು ನೋಡಿಲ್ಲ. ಸೊ ಇವತ್ತು ಆ ಥರದ ಎಲ್ಲರನ್ನೂ ಕೂಡ ಯಾರ್ಯಾರ್ದು ಸಮಸ್ಯೆ ಇದೆ ಒಂದೇ ಬಾರಿಗೆ ಅದನ್ನ ಬಹುಶಃ ಕಾನೂನಿನ ಚೌಕಟ್ಟಿನಲ್ಲೇ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು. ತಮ್ಗೆ ಗೊತ್ತಿದೆ, ಅಧಿಕಾರಿಗಳು ಕಾನೂನಿನ ಚೌಕಟ್ಟಿನಲ್ಲೇ ಕಾರ್ಯನಿರ್ವಹಿಸಬೇಕು. ಇಲ್ಲ ಅಂತಂದ್ರೆ ಅಧಿಕಾರಿಗಳಿಗೂ ತೊಂದರೆ, ಆಮೇಲೆ ಬೇರೆ ಅಧಿಕಾರಿಗಳಿಗೂ ತೊಂದರೆ. ಸೊ ಈ ಒಂದು ಎಚ್ಚರಿಕೆ ಮತ್ತೆ ಇದನ್ನ ಎಲ್ಲ ಅಧಿಕಾರಿಗಳು ಇಟ್ಟುಕೊಂಡು ಬಹುಶಃ ಕೆಲಸ ಮಾಡಬೇಕು. ನಂತರ ಮಾತನಾಡಿದ ಶಾಸಕ ಎ ಮಂಜು, ತಾಲೂಕು ಮಟ್ಟದಲ್ಲಿ ಜಿಲ್ಲಾಡಳಿತ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಿರುವುದು ಸಾರ್ವಜನಿಕರಿಗೆ ಉತ್ತಮ ವೇದಿಕೆಯಾಗಿದೆ. ತಳಮಟ್ಟದ ಅಧಿಕಾರಿಗಳು ತಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರುತ್ತಿದ್ದು ಸಾರ್ವಜನಿಕರಿಗೆ ಮತ್ತು ರೈತರು ದಿನನಿತ್ಯ ತಾಲೂಕು ಕಚೇರಿ ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಅಲೆಯುವ ಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಕಂದಾಯ ಇಲಾಖೆ ನೌಕರರಿಗೆ ಸೂಕ್ತ ನಿರ್ದೇಶನ ನೀಡಬೇಕು. ಸಣ್ಣ ಪುಟ್ಟ ಕೆಲಸಕ್ಕೂ ತಿಂಗಳುಗಟ್ಟಲೆ ರೈತಾಪಿ ಜನತೆಯನ್ನ ಕಚೇರಿಗೆ ಅಲೆದಾಡಿಸುತ್ತಾರೆ ಎಂದು ಹೇಳಿದರು. ಕಾನೂನು ಪ್ರಕಾರ ಮಾಡಿಕೊಡ್ತಕ್ಕಂಥದಕ್ಕೆ ಡಿಲೇ ಮಾಡದಂಗೆ ಮೊದಲು ಆದೇಶವನ್ನ ನೀವು ಅಧಿಕಾರಿಗಳಿಗೆ ಕೊಡಬೇಕು. ಉದಾಹರಣೆ, ಈ ಪಿಡಿಒ ಭೌತಿಕಾತೆ ಇರ್ಬೋದು, ಇನ್ನೊಂದಿರ್ಬೋದು. ಆ ಭೌತಿಕಾತೆ ಮಾಡ್ಕೊಡ್ಬೇಕಾದ್ರೆ ಆ ಪಂಚಾಯಿತಿಯ ಮೀಟಿಂಗ್ ಇಟ್ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ. ಅದು ಎಲ್ಲೂ ಕಾನೂನಲ್ಲಿ ಇಲ್ಲ. ಪಿಡಿಒನೇ ಆ ವಂಶವೃಕ್ಷ ಪಡ್ಕೊಂಡು ಅವರು ಎಲಿಜಿಬಿಲಿಟಿ ಇದ್ದಾರೆ ಅಂದರೆ ಅದನ್ನ ಮಾಡ್ಕೊಡ್ತಕ್ಕಂಥದಕ್ಕೆ ಡೈರೆಕ್ಷನ್ನ ಸಿಇಒ ಅವರು ಕೊಡಬೇಕು. ಇದು ಕಾಮನ್ ಆಗಿ ಮಾಡ್ತಕ್ಕಂಥ ಕೆಲಸಗಳಿದೆ. ಪಿಡಿಒಗಳು ಏನ್ ಮಾಡ್ತಾರೆ ಅಂದ್ರೆ, ಹಳ್ಳಿಗಳಲ್ಲಿ ಪಂಚಾಯತಿನಲ್ಲಿ ವೈಯಕ್ತಿಕವಾದ ದ್ವೇಷಗಳಿರ್ತದೆ. ಅದನ್ನ ಸಮಸ್ಯೆಗಳನ್ನ ಈಡೇರಿಸಕ್ಕಾದ್ಮೇಲೆ ಅವನು ಮೆಂಬರ್ಗಳ ಮೇಲೆ ಹೇಳ್ಬಿಡ್ತಾನೆ. ಇದು ಮೆಂಬರ್ಗಳಿಗೂ ಈ ಭೌತಿಕಾತೆ ಮಾಡೋದಕ್ಕೂ ಸಂಬಂಧ ಇಲ್ಲ. ಭೌತಿಕಾತೆ ಮಾಡ್ತಕ್ಕಂಥದ್ದು ಅಧಿಕಾರಿಗೆ ಬಿಟ್ಟಂತ ಸಂಬಂಧ. ಕಾನೂನು ಪ್ರಕಾರ ಕಾನೂನು ಬಿಟ್ಟು ಏನ್ ಮಾಡೋದು, ಅದನ್ನ ತಿರುಗಿಸೋದನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ನಾನು ಪಿಡಿಒಗಳಿಗೆ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತೀನಿ. ಎಲ್ಲರೂ ಕೂಡ ನಿಮಗೆ ಅರ್ಜಿ ಕೊಟ್ಟಿದ್ದಾರೆ. ಆಮೇಲೆ
ಮೊದಲು ನೀವು ಯಾರು ಅರ್ಜಿ ಕೊಡ್ತಾರೆ, ಅರ್ಜಿ ಕೊಟ್ಟ ಮೇಲೆ ಆ ಸ್ವೀಕೃತ ಕೊಡ್ತಕ್ಕಂಥದ್ದು ಮಾಡ್ಕೊಳ್ಳಿ ಎಲ್ಲ ಇಲಾಖೆಯಲ್ಲಿ. ಯಾಕೆಂದ್ರೆ ಅವರಿಗೆ ಗೊತ್ತಾಗ್ತದೆ 15 ದಿವಸದಲ್ಲಿ 1 ತಿಂಗಳಲ್ಲಿ ಯಾವಾಗ ಮಾಡ್ಕೊಡ್ಬೇಕು ಯಾವಾಗ ಇಲ್ಲ ಅಂತಕ್ಕಂಥದ್ದು. ನೀವು ಇಲ್ಲೇ ಇದ್ರಿಂದ ನೀವು ಮಾಡ್ಕೊಡಕ್ಕಾಗಲ್ಲ. ನಮ್ಮ ಹತ್ರ ಯಾವಾಗ ಬರ್ತಾರೆ ಅಂದ್ರೆ ನೀವು ಸತಾಯಿಸಿ ಲೇಟ್ ಆದಾಗ ತೊಂದರೆ ಮಾಡಿದಾಗ ನಮ್ಮ ಹತ್ರ ಬರ್ತಾರೆ. ಅವರು ಅಲ್ಲಿ ಲೋಕದಲ್ಲಿ ಪರಸ್ಪರ ವಿರೋಧ ಆಗ್ತದೆ, ಅದನ್ನ ಮಾಡ್ತಕ್ಕಂಥದ್ದಾಗಬೇಕು. ಜೊತೆಗೆ ತಹಸೀಲ್ದಾರ್ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ DC ಅವರಿಗೆ ಈಗ ಒಂದೇನಾಗಿದೆ ಅಂದ್ರೆ ಈಗ ಜನಕ್ಕೆ ರೈತಾಪಿ ವರ್ಗದವರಿಗೆ ಓಡಾಡೋದಕ್ಕೆ ಜಾಗ ಇರೋದಿಲ್ಲ. ಬೇಕು ಅಂತೇಳಿ ಅವರಿಗೆ ಅಡ್ಡಗಟ್ಟಿ ಬೇದಿ ಹಾಕಿ ತೊಂದರೆ ಮಾಡ್ತಕ್ಕಂಥದ್ದನ್ನ ನಾವು ಹಳ್ಳಿಗಳಲ್ಲಿ ದ್ವೇಷ ಮಾಡ್ತಕ್ಕಂಥದ್ದನ್ನ ನೋಡಿದ್ದೀವಿ. ಈ ರಾಜಕೀಯ ಬಂದ ಮೇಲೆ ಪರ ವಿರೋಧ, ಈ ಜಾತಿಗಳ ಬಂದ ಮೇಲೆ ಪರ ವಿರೋಧ ಅವೆಲ್ಲ ನೋಡಿದ್ದೀವಿ. ಆದರೆ ಮೊದಲನೇ ಆದ್ಯತೆ ಏನಿದೆ ಅಂದ್ರೆ ಸಾರ್ವಜನಿಕರಿಗೆ ಯಾವುದೇ ಆದಂತಹ ತೊಂದರೆಗಳಾದಂಗೆ ಅವ್ರಿಗೆ ದಾರಿಗೆ ಹೋಗ್ತಕ್ಕಂಥದಕ್ಕೆ ಸುಗಮವಾಗಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಗೆ ತಹಸೀಲ್ದಾರು ಮತ್ತೆ ಪೊಲೀಸ್ ಇಲಾಖೆ ಒಂದು ಸಂಪರ್ಕ ಮಾಡಿಕೊಂಡು ಕಾನೂನುಬದ್ಧವಾಗಿ ಅವರಿಗೆ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ತೆಂಗು ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಗತ್ಯ ಸಲಹೆ, ಕೀಟಗಳ ನಿಯಂತ್ರಣ ಜೊತೆಗೆ ಔಷಧಿ ಹಾಗೂ ಯೋಜನೆಯ ಅನುಸಾದ ಸವಲತ್ತುಗಳನ್ನು ಒದಗಿಸಲಾಗುತ್ತೆ ಮತ್ತು ನಿರಂತರವಾಗಿ ಜರುಗುವ ಯೋಜನೆಯಾದ್ದರಿಂದ ರೈತರು ಅಗತ್ಯ ಪಹಣಿ ನೀಡಿ ನೋಂದಣಿ ಮಾಡಿಸಿಕೊಳ್ಳಬಹುದು ಎಂದು ಹಿರಿಯ ಸಹಾಯಕ ನಿರ್ದೇಶಕ ರಘು ಸಲಹೆ ನೀಡಿದರು. ಹೊಳೆನರಸೀಪುರ ತಾಲೂಕಿನ ಮೂಡಲಹಿಪ್ಪೆ ಗ್ರಾಮದಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಆಯೋಜಿಸಿದ ಹೊಸ ತೆಂಗು ತೋಟಗಳ ಪ್ರಾತ್ಯಕ್ಷಿತೆ ಹಾಗೂ ರೈತರಿಗೆ ಪರಿಕರಗಳ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ತೆಂಗು ಉತ್ಪಾದನೆಯಲ್ಲಿ ಹೆಚ್ಚಿಸುವ ನಿಟ್ಟಿನಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿ ಯೋಜನೆಯನ್ನು ರೂಪಿಸಿದ್ದು, ಈ ನಿಟ್ಟಿನಲ್ಲಿ ತಾಲೂಕಿನ 3500 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆ ಇದ್ದು, ಇದರಲ್ಲಿ ಮೊದಲಿಗೆ 400 ಹೆಕ್ಟೇರ್ ತೆಂಗು ಬೆಳೆ ಪ್ರದೇಶವನ್ನು ಆಯ್ಕೆ ಮಾಡಿ ಅದರಲ್ಲಿಯೂ 15 ವರ್ಷ ಮೇಲ್ಪಟ್ಟ ತೆಂಗಿನ ಮರಗಳನ್ನು ಆಯ್ಕೆ ಮಾಡಿ ಯೋಜನೆಯ ಅನುಸಾರ ಸೌಲಭ್ಯಗಳನ್ನು ಒದಗಿಸಲಾಗುತ್ತೆ. ಅದೇ ರೀತಿ ವರ್ಷಪೂರ್ತಿ ನಿರಂತರವಾಗಿ ಜರುಗುವ ಕಾರ್ಯಕ್ರಮವಾದ್ದರಿಂದ 3500 ಹೈಕೋರ್ಟ್ ಯೋಜನೆಯ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ರೈತರು ತೋಟಗಾರಿಕೆ ಇಲಾಖೆಯಲ್ಲಿ ಅಗತ್ಯ ಪಹಣಿ ಹಾಗೂ ಮಾಹಿತಿ ನೀಡಿ ನೋಂದಣಿ ಮಾಡಿಸಿಕೊಂಡಲ್ಲಿ ಯೋಜನೆಯ ಸೌಲಭ್ಯವನ್ನು ಒದಗಿಸಲಾಗುತ್ತದೆ ಎಂದರು. ತೆಂಗಿನ ಮರದ ಬಿಳಿ ನುಣ, ಕೀಟ ಬಾಧೆ ಹಾಗೂ ಇತರೆ ರೋಗ ಲಕ್ಷಣಗಳು ಹಾಗೂ ನಿವಾರಣೆ ಮಾರ್ಗದರ್ಶನ ನೀಡಿದರು. ತೆಂಗಿನಲ್ಲಿ ಸಮೃದ್ಧ ಬೇಸಾಯದಲ್ಲಿ ಪೋಖರ ಡೆವಲಪ್ಮೆಂಟ್ ಬೋರ್ಡ್ ಅಂತ ಏನು ನಮ್ಮ ತೆಂಗು ಅಭಿವೃದ್ಧಿ ಮಾಡಿದೆ. ಅದರ ವತಿಯಿಂದ ತೆಂಗಿನಲ್ಲಿ ಉತ್ಪಾದಕತೆ ಹೆಚ್ಚಿಸುವ ಕಾರ್ಯಕ್ರಮವನ್ನ ಇಲ್ಲೇ ಕೂಡ ಮಾಡ್ತಾ ಹೋಗಿದೆ. ಅದೇ ಇದಕ್ಕೆ ಪ್ರಮುಖವಾಗಿ ತೆಂಗು ಅಭಿವೃದ್ಧಿ ಮಂಡಳಿ ಕರ್ನಾಟಕ ರಾಜ್ಯದಲ್ಲಿ 506 ತೆಂಗು ಪ್ರಮುಖವಾಗಿ ಬೆಳೆತಕ್ಕಂಥ ಜಿಲ್ಲೆಗಳಲ್ಲಿ ಅದರಲ್ಲಿ ಹೆಚ್ಚಾಗಿ ತೆಂಗು ಇದ್ದಂತಹ ತಾಲೂಕಿನಲ್ಲಿ ಇದನ್ನ ಕ್ಲಸ್ಟರ್ ವೈಸ್ ಮಾಡಬೇಕು ಅಂತ ಆಯ್ಕೆ ಮಾಡಿದ್ರು. ಈಗ ನಮ್ಮ ತಾಲೂಕಿನಲ್ಲಿ ತೆಂಗು ಬಂದು 3500 ಹೆಕ್ಟೇರ್ ಪ್ರದೇಶ ತೆಂಗಿದೆ. ಇದನ್ನು ನಾವೇನಂದ್ರೆ ಒಂದೇ ಸತಿ ಎಲ್ಲರೂ ಕವರ್ ಮಾಡಿದ್ರೆ ನಮಗೆ 540 ಹೆಕ್ಟೇರ್ ಪ್ರದೇಶದಲ್ಲಿ ಉಚ್ಚ ಮಾದರಿ ತೆಂಗಿನ ಆಯ್ಕೆ ಮಾಡಿಕೊಂಡು ಅದನ್ನ 2 ವರ್ಷದ ಕಾರ್ಯಕ್ರಮ ಅದನ್ನ ಉಚ್ಚ ಮಾದರಿ ಆಯ್ಕೆ ಮಾಡಿಕೊಂಡು ವೇಸ್ಟೇಜ್ ಮಾಡ್ತಿತ್ತು. ಎಲ್ಲ ಅರ್ಜಿ ಆಹ್ವಾನಿಸಿದ್ವಿ. ಅರ್ಜಿ ಕೊಟ್ಟಿದ್ದಂತ ನಾವು ಫೀಲ್ಡ್ ಮಾಡಿ 15 ವರ್ಷದ ಮೇಲ್ಪಟ್ಟಂತ ತೆಂಗಿನ ಗಿಡಗಳನ್ನ ಇರ್ತಕ್ಕಂಥ ತೋಟಗಳನ್ನ ಆಯ್ಕೆ ಮಾಡಿದ್ದೀವಿ. ಅದರಿಂದ ಕನಿಷ್ಠ 10 ಎಕರೆಯಿಂದ ಗರಿಷ್ಠ 200 ಎಕರೆ ಅವಕಾಶ ಇದೆ. ಅದೇನಂತಂದ್ರೆ ಅದಕ್ಕೆ ಈಗ ನಮ್ಮಲ್ಲಿ ನೋಡಬಹುದು ತೆಂಗಲ್ಲಿ 20 ವರ್ಷ ಕಳೆದ ನಂತರ ಸ್ವಲ್ಪ ಉತ್ಪಾದಕತೆ ಕಡಿಮೆ ಆಗ್ತದೆ. ಕೆಲವು ಪೋಷಕಾಂಶ ನಿರ್ವಹಣೆ ಇರ್ಬೋದು, ಆಮೇಲೆ ರೋಗ ಕೀಟಗಳ ಹಾವಳಿ ಇರ್ಬೋದು, ಇದೆಲ್ಲರೂ ಹತೋಟಿ ಮಾಡಬೇಕು ಅಂತ ಹೇಳ್ಬೋದು ಸಮಗ್ರವಾದ ಪ್ಯಾಕೇಜ್ ಮಾಡಿದೆ ತೆಂಗು ಮಂಡಳಿ. ಆ ಪ್ಯಾಕೇಜ್ ಏನಿರ್ತದೆ ನೀವು ರೋಗ ಕೀಟ ನಿಯಂತ್ರಣಕ್ಕೆ ನಮ್ಮಲ್ಲಿ ಈಗ ಹೆಕ್ಸಾಕೋನದಲ್ಲಿ ಈ ಹೆಕ್ಸಾಕೋನದಲ್ಲಿ ನಮ್ಮ ತೆಂಗಿನ ಕಾಂಗ್ರೆಸ್ ಬರ್ತಾರೆ. ಅದಕ್ಕೆಲ್ಲ ನಾವು ಹತೋಟಿಗೆ ಹತೋಟಿಗೆ ಅದು ಔಷಧಿ ಅದಾದ ನಂತರ ತೆಂಗಲ್ಲಿ ಬಿಳಿ ನೊಣ ಬಾಧೆ ಜಾಸ್ತಿ ಆಗಿದೆ. ಇದು ಹೆಕ್ಸಾಕೋನದಲ್ಲೂ ಈಗ ನೀರು ಮುಖಾಂತರ ನಾವು ನೋಡ್ಬೋದು ಅಥವಾ ಇದನ್ನ ಸೊಲ್ಯೂಷನ್ ಮಾಡಿ ಭೂಮಿಗೆ ಹಾಕಿಸುವ ಮುಖಾಂತರ ಕಾಂಗ್ರೆಸ್ ರೋಗ ಪ್ರಮುಖ ರೋಗಗಳನ್ನ ಹತೋಟಿ ಮಾಡ್ಬೋದು. ಆಮೇಲೆ ಈಗ ನಾವು ಎಲ್ಲೆಲ್ಲಿ ಬಿಳಿ ನೋಡೋದ ರೂಪಸ್ ಬೆಳೆಸ್ತೀವಿ ಅದನ್ನ ಹತೋಟಿ ಮಾಡೋದಕ್ಕೆ ನೀಮ ಇದು ಒಳ್ಳೆ ಸೊಲ್ಯೂಷನ್. ಆ ನೀಮ ಇದನ್ನ ನಾವು ಸ್ಪ್ರೇ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡು ನೀಮ ಸ್ಪ್ರೇ ಮಾಡೋದ್ರ ಮುಖಾಂತರ ಔಷಧಿಗಳು ಸ್ಪ್ರೇ ಮಾಡೋಕ್ಕಾಗಲ್ಲ. ಹಾಗಾಗಿ ನೀಮ ಜೊತೆ ನಾವು ಸ್ಪ್ರೇ ಮಾಡಬೇಕು ಅಂತ ರೆಕಮೆಂಡೇಶನ್ ಇದೆ. ಹಾಗಾಗಿ ಬೇರೆ ಕೂಡ ಕೊಡ್ತಾರೆ, ಅದನ್ನು ಕೂಡ ಸ್ಪ್ರೇ ಮಾಡೋದಾಗಲ್ಲ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದೇವರಾಜೇಗೌಡ, ಮುಖಂಡರಾದ ಪ್ರಕಾಶ್,
ತೋಟಗಾರಿಕೆ ಇಲಾಖೆಯ AHO ರಂಗಸ್ವಾಮಿ, MC ಪುಟ್ಟರಾಜು, ದೊಡ್ಡೇಗೌಡ, ಬೋರೇಗೌಡ, ರವೀಶ್ ಹಾಜರಿದ್ದರು. ಬೆಂಗಳೂರಿನ ಮೀಡಿಯಾ ಸೊಲ್ಯೂಷನ್ ಪ್ರಕಾಶನ ಸಂಸ್ಥೆಯವರು ಡಿಸಿ ಸಾಹೇಬ ಎಂಬ ಅಭಿನಂದನಾ ಗ್ರಂಥದ ಲೋಕಾರ್ಪಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಿರಸಾವೆ ಶ್ರೀ ಸಾಯಿಬಾಬಾ ಆಶ್ರಮದ ಪೂಜ್ಯ ಶ್ರೀ ಗುರುಮೂರ್ತಿ ಗುರುಜಿಯವರ ಉಪಸ್ಥಿತಿಯಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಹಾಗೂ ನಿವೃತ್ತ ಜಿಲ್ಲಾಧಿಕಾರಿ ಎಸ್ ಪುಟ್ಟಸ್ವಾಮಿ ತಿಳಿಸಿದರು. ಹೊಳೆನರಸೀಪುರ ಪಟ್ಟಣದ ಕನಕ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಸಹಕಾರ ಸಚಿವರಾದ KN ರಾಜಣ್ಣ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಅಭಿನಂದನಾ ಗ್ರಂಥದ ಲೋಕಾರ್ಪಣೆ ಮಾಡಲಿದ್ದಾರೆ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸದ ಶ್ರೀ ಎಸ್ ಪಟೇಲ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರುಗಳಾದ HM ರೇವಣ್ಣ ಹಾಗೂ H ವಿಶ್ವನಾಥ್, ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರಾದ PN ಶ್ರೀನಿವಾಸಾಚಾರ್, ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಸದಸ್ಯ GS ನಾರಾಯಣಸ್ವಾಮಿ, ಜಿಲ್ಲಾಧಿಕಾರಿ ವಿ ಶಂಕರ್, IAS, ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ KN ಲಿಂಗಪ್ಪ, KS ಹಾಗೂ ಗಣ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ಜರುಗಲಿದೆಂದು ಹೇಳಿದರು. 3 ವರ್ಷದ ಹಿಂದೆ ನನ್ನ ಹತ್ರ ಬಂದು ನಿಮಗೆ ಒಂದು ಮಾಹಿತಿ ಸಂಗ್ರಹ ಮಾಡಿ ಒಂದು ಪುಸ್ತಕ ಮಾಡ್ತೀವಿ ಸ್ವಾಮಿ ಅಂತ ಹೇಳಿದ್ರು. ಅದು ಇಷ್ಟು ದಿವಸ ಎಳೆದು ಈಗ ಹೊರಗೆ ಬಂದಿದೆ, ಪುಸ್ತಕ ಬಂದಿದೆ. ಅದನ್ನು ನಾವು ದಿನಾಂಕ 7/7/2024 ಇದೇ ಕನಕ ಭವನದಲ್ಲಿ ನಾವು ಅದನ್ನು ಪುಸ್ತಕ ಬಿಡುಗಡೆ, ಅದು ಈ ಪುಸ್ತಕದ ಇದು ಗ್ರಂಥದ ಹೆಸರು DC ಸಾಹೇಬ ಎಂಬ ಗ್ರಂಥವನ್ನು ಕೊಟ್ಟಿದ್ದಾರೆ, ಹೆಸರು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅದನ್ನು 7ನೇ ತಾರೀಕಿಗೆ ಡಿಸೈಡ್ ಮಾಡಿ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ, ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ತಗೊಂಡಿದ್ದೀವಿ. ಇವತ್ತು ಅದರ ಬಗ್ಗೆ ಅಧ್ಯಕ್ಷ ಸಭೆಯನ್ನು ಕೂಡ ಚರ್ಚೆ ಮಾಡಿದ್ದೇವೆ. ಈ ಸಭೆಗೆ, ಈ ಪುಸ್ತಕ ಬಿಡುಗಡೆ ಸಭೆಗೆ ಶ್ರೀಯುತ KN ರಾಜಣ್ಣವರು, ಮಾನ್ಯ ಸಹಕಾರ ಸಚಿವರು ಮತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡ್ತಾರೆ ಹಾಗೂ ಗ್ರಂಥವನ್ನು ಲೋಕಾರ್ಪಣೆ ಮಾಡ್ತಾರೆ. ಇದರ ಅಧ್ಯಕ್ಷತೆಯನ್ನು ಶ್ರೀಯುತ ಶ್ರೇಯಸ್ ಪಟೇಲರು, ಮಾನ್ಯ ಲೋಕಸಭಾ ಸದಸ್ಯರು, ಹಾಸನ ಲೋಕಸಭಾ ಕ್ಷೇತ್ರ ಇವರು ವಹಿಸಿಕೊಳ್ಳುತ್ತಿದ್ದಾರೆ. ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಶ್ರೀಯುತ HM ರೇವಣ್ಣವರು, ಮಾಜಿ ಸಚಿವರು, ಅಧ್ಯಕ್ಷರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕರ್ನಾಟಕ ಸರ್ಕಾರ ಇವರು, ಮತ್ತು ಶ್ರೀ H ವಿಶ್ವನಾಥ್ ಮಾಜಿ ಸಚಿವರು ಮತ್ತು ವಿಧಾನ ಪರಿಷತ್ ಸದಸ್ಯರು ಸಂವಿಧಾನ ಗ್ರಂಥದ ಕುರಿತು ಮಾತುಕತೆ ನಡೆಸಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ PN ಶ್ರೀನಿವಾಸಾಚಾರಿ, ಹಿರಿಯ IAS ಅಧಿಕಾರಿಗಳು, ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರಾಗಿ ನಿವೃತ್ತರಾಗಿರುವಂಥ ಅವರು ಈ ಜಿಲ್ಲೆಯ ಸಕಲೇಶ್ಪುರದಲ್ಲಿ ಮೊದಲು ಜಾಯಿನ್ ಆದಾಗ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಿದವರು. ಹಾಗೆ BP ಕಜಿರಾಮ್ ಅಂತ IAS ಅಧಿಕಾರಿ, ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಸದಸ್ಯರು. ಇವರು ಹಾಸನ ಜಿಲ್ಲೆ ಜಿಲ್ಲಾಧಿಕಾರಿಯಾಗಿ ಕೂಡ ಕೆಲಸ ಮಾಡಿದವರು. GS ನಾರಾಯಣಸ್ವಾಮಿ ಕಂದಾಯ ಇಲಾಖೆ ಕಾರ್ಯದರ್ಶಿಯಾಗಿ ನಿವೃತ್ತರಾಗಿದ್ದಾರೆ. ಅವರು IAS. ಅವರು ಹಾಸನ ಜಿಲ್ಲೆ CEO ಆಗಿ ಗಟ್ಟಿಲಿ ಕೆಲಸ ಮಾಡಿದಂಥವರು. ವಿ ಶಂಕರ್ ಅಂತ IAS ನಿವೃತ್ತ ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ. ಈ ಸಂದರ್ಭದಲ್ಲಿ ಬೆಂಗಳೂರಿನ ಮೀಡಿಯಾ ಸೊಲ್ಯೂಷನ್ಸ್ ಪ್ರಕಾಶ ಸಂಸ್ಥೆಯ ಶಂಕರಿ HM ಹಿರೇಹಳ್ಳಿ ಕೊಪ್ಪಲು, ಹಳ್ಳಿ ಮೈಸೂರು ಹೋಬಳಿಯ ಕುರುಬ ಸಂಘದ ಅಧ್ಯಕ್ಷ ಪುಟ್ಟೇಗೌಡ, ವಕೀಲರಾದ ಹರೀಶ್, ಮುಖಂಡರಾದ HM ನಿಂಗೇಗೌಡ, ರಾಜೇಗೌಡ, ಅಣ್ಣೇಗೌಡ, ಮಲ್ಲೇಶ್ ಗೌಡ, AD ಶಾಂತರಾಜು, ಪುಟ್ಟೇಗೌಡ, ಕೃಷ್ಣೇಗೌಡ, ಮಣಿಗನಹಳ್ಳಿ ಮಂಜೇಗೌಡ, ಕುಮಾರ ಹಾಡ್ಯ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಹೆಚ್ಚಾದ ಡೆಂಗ್ಯೂ ಪ್ರಕರಣ, ಎಚ್ಚೆತ್ತುಕೊಂಡ ನಗರಸಭೆ, ನಗರದಲ್ಲಿ ಕಾರ್ಯಾಚರಣೆ, ರಸ್ತೆ ಬದಿ ಅಂಗಡಿಗಳ ತೆರವು. ಹಾಸನದಲ್ಲಿ 3 ಲಕ್ಷ ಮೌಲ್ಯವುಳ್ಳ ಗೋವಾ ರಾಜ್ಯದ ಮದ್ಯವಶ. ಮತ್ತು ಕಾಫಿ ತೋಟದ ಕೆಲಸಗಾರರನ್ನು ಸೊಂಡಿಲಿನಿಂದ ಎತ್ತಿ ಬಿಸಾಡಿದ್ದ ಒಂಟಿ ಸಲಗ, ಬೇಲೂರು ತಾಲೂಕಿನ ವಾಟೆಹಳ್ಳಿ ಗ್ರಾಮದಲ್ಲಿ ಘಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.